ಅಲ್ಲೋ ಕರ್ಣ, ಮಾರು ಹೇಗ್ ನಡೀತಾ ಇದೆಯಪ್ಪ ನಿನ್ನ ಸಮಾಜ ಸೇವೆ? ಹೇಗೋ ನಡೀತಾ ಇದೆ ಕಣೋ. ಬಡವರಿಗೆ ಕೈಲಾದವರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಬರಳಿದ ಕಾರಣವೇನು? ಕಾರಣವಿದೆ ಕಣ. ಈ ನನ್ನ ತಂಗಿಯನ್ನ ಮದುವೆ ಮಾಡೋಣ ಅಂದ್ರೆ ಈ ವರದಕ್ಷಿಣೆ ಎಂಬ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನ್ ಮಾಡ್ಲಿ ರವಿ, ಏನ್ ಮಾಡ್ಲಿ? ಕಾರಣ ಈ ವರದಕ್ಷಿಣೆ ಎಂಬ 5 ಅಕ್ಷರದ ಪೆಡ ಮೂತ ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿಬಿಟ್ಟಿದೆ. ನೋಡ, ಈ ವರದಕ್ಷಿಣೆ ಭೂತನ ಇವತ್ತಿನ ವಿದ್ಯಾವಂತ ನಾಗರಿಕರು ನಿರ್ಣಾಮ ಮಾಡ್ಬೇಕು. ನೋಡು, ನೀನು ನಿನ್ ತಂಗಿ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಿನ್ ತಂಗಿಗೆ ನಾನೊಂದು ಗಂಡು ನೋಡಿದ್ದೀನಿ. ರವಿ, ನೀನ್ ಹೇಳ್ತಿರೋದು ನಿಜಾನೇ? ನೀನ್ ನನ್ನ ತಂಗಿ ಗಂಡು ನೋಡಿದ್ಯಾ? ಮಾತು ನಿಜಾನೇ? ನಾನು ಯಾಕೋ ಸುಳ್ಳು ಹೇಳಿ? ತಗೊಳ್ಳೋ ಫೋಟೋ. ಹ, ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ಇವನೇ ಗಂಡು. ತಂದೆ ತಾಯಿ ಯಾರು ಇಲ್ಲ, ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಒಳ್ಳೆ ಹುಡುಗ. ವರದಕ್ಷಿಣೆ ಬಯಸ್ತೆ ನಿನ್ ತಂಗಿ ಕೈಡಿಯಲ್ಲೂ ಒಪ್ಪಿದ್ದು ಇವಳು ಭಾಗ್ಯ. ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ಇವನು ನನ್ನ ತಂಗಿಯನ್ನು ಮದುವೆ ಮಾಡಲು ಒಪ್ಪಿದ್ದು ನನ್ನ ಭಾಗ್ಯ. ನನ್ನ ಜವಾಬ್ದಾರಿಯನ್ನು ಕಡಿಮೆ ಮಾಡಿದ ನಿನ್ನ ಋಣ ನಾನು ಮರೆಯಲ್ಲ ರವಿ, ಮರೆಯಲ್ಲ. ಇದು ಉಪಕಾರ ಅಲ್ಲ ಕಣೋ. ಕಾವೇರಿ ನಿನ್ಗೆ ತಂಗಿನೋ ಹಾಗೆ ನನಗೂ ಕೂಡ ತಂಗಿ. ಇದು ಅಣ್ಣ ಮಾಡ್ಬೇಕಾಗಿರೋ ಕರ್ತವ್ಯ. ಕೊಡೈರಿ ಫೋಟೋ. ಕಾವೇರಿ, ತಗೊಂಬ ಈ ಫೋಟೋ. ಅಣ್ಣ, ಈ ಫೋಟೋ ನೋಡೋ ಮೊದ್ಲು ಇವತ್ತೇನ್ ವಿಶೇಷ ಹೇಳಿ ನೋಡೋಣ. ಜೋರಾಗಿ ಹೇಳೋ. ಹೊಟ್ಟೆಗೇನು ತಿಂದಿಲ್ವಾ? ತಿಂಡಿ ರಕ್ಷಾ ಬಂಧನ. ಅಣ್ಣ, ನನ್ಗೆ ಕರ್ಣ ಅಣ್ಣ ಒಡ ಹುಟ್ಟಿದ ಅಣ್ಣ ಆದ್ರೆ ಈ ನೀನ್ ರವಿ ಅಣ್ಣ ನನ್ ದೇವ್ರು ಕೊಟ್ಟಿರೋ ಅಣ್ಣ. ಇಬ್ರಿಗೂ ರಾಖಿ ಕಟ್ಟೋದು ನನ್ ಕರ್ತವ್ಯ ಅಲ್ವಾ? ರಾಖಿ ಹಬ್ಬದ ದಿನ ತಂಗಿರು 2 ಕಾರಣ ಕಂಡಿರ್ಗ್ ರಾಖಿ ಕಟ್ತಾರೆ. ಒಂದು, ನಮ್ಮಣ್ಣ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ. ಇನ್ನೊಂದೇನ್ ಹೇಳಿ ನೋಡೋಣ? ಇಲ್ಲೆಲ್ಲ ತಂಗಿರು ಇರ್ತೀರ ಅಲ್ವಾ? ಇನ್ನೊಂದೇನ್ ಕಾರಣ? ಗಿಫ್ಟು. ತೆಗಿರಿ ಇಬ್ರು ಗಿಫ್ಟ್ ಕೊಡಿ. ನಮ್ ಕರ್ಣ ಅಣ್ಣ ಮೊದ್ಲೇ ಗೊತ್ತಿಲ್ಲ ಅಂತ ಜಾರ್ಕೊಂಡ್ಬಿಟ್ಟ. ಇನ್ ರವಿ ಅಣ್ಣ ರವಿ ಕೊಡ, ನಂದು ನಿಂದು ಏನ? ಹುಡುಗ ಚೆನ್ನಾಗಿದ್ದಾನೆ ಅಂತ ಗೊತ್ತಾಯ್ತು. ಅಂತೂ ಮುಗುಳ್ಳಿಗೆ ಬೀರಿ ಒಪ್ಪಿಗೆ ಕೊಟ್ಟೆ. ಕರ್ಣ, ಆದಷ್ಟು ಬೇಗ ಮದುವೆಗೆ ಸಿದ್ಧತೆ ಮಾಡ್ಕೊಳೋ. ಸಿದ್ಧತೆ ಮಾಡ್ಕೋತೀನಿ. ನಾಳೆನೆ ಹುಡುಗ ಕಾವೇರಿ ನೋಡಕ್ ಬರ್ತಾ ಇದ್ದಾನೆ. ಸರಿ, ನಾನು ನೀನ್ ಬರಲ್ಲ? ರವಿ, ನಾನು ಬರ್ತೀನಿ ಇರೋ. ನಾಳೆನೆ ಹುಡುಗ ಬರ್ತಾನೆ ಅಂದ್ಮೇಲೆ ಈ ನನ್ನ ತಂಗಿಗೆ ಒಂದು ಸೀರೆ ತರಬಾರ್ದ? ಸರಿ, ಬರ ಹೋಗೋಣ. ಕಾವೇರಿ, ಮನೆ ಕಡೆ ಜೋಪಾನ. ಬೇಗ ಹೋಗಿ ಬರ್ತೀನಿ. ಸರಿ ಅಣ್ಣ. ನಮ್ಮಣ್ಣ ಅವ್ನ ಮೊಬೈಲಲ್ಲಿ ಫೋಟೋ ತೋರಿಸ್ಬಿಟ್ಟು ತಗೊಂಡೋಗ್ಬಿಟ್ನಲ್ಲ, ಅದಂದು ಎಷ್ಟು ಮುದ್ದಾಗಿದ್ದಾರೆ. ಅವ್ರನ್ನ ಹೆಂಗಪ್ಪ ಹುಡ್ಕೋದು? ಎಲ್ಲಿ ಅಂತ ಹುಡ್ಕೋದು? ಅವ್ರು ಬರೋವರೆಗೂ ಹೇಗಪ್ಪ ಕಾಯೋದು?